ಹೆಚ್ಚಾಗ್ಬಿಟ್ಟಿದೆ. ಕರಾವಳಿಯಲ್ಲೂ ಕೂಡ ವರುಣನ ರೌದ್ರ ನರ್ತನ ಮಿತಿಮೀರಿದೆ. ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳು ಜಲಾವೃತ ಆಗಿದೆ. ಮನೆಗಳಿಗೆ ಭಾರೀ ಪ್ರಮಾಣದ ನೀರು ನುಗ್ಗಿದೆ. ತುಂಬಿ ಹರಿತಾ ಇದೆ ತುಂಗಾ, ಭದ್ರಾ, ಘಟಪ್ರಭಾ ನದಿ ತಟದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗ್ಬಿಟ್ಟಿದೆ. ಜನ ಮನೆ ಬಿಟ್ಟು ಆಚೆ ಬರದೇ ಇರುವ ಪರಿಸ್ಥಿತಿ. ಎಲ್ಲೆಡೆ ಕೂಡ ಜಲ ದಿಗ್ಬಂಧನ. ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದೆ. ಪಾಪ ಅವರು ಆಶ್ರಯ ಪಡೆದುಕೊಳ್ಳೋಕ್ಕೂ ಕೂಡ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ. ರಸ್ತೆ ಮೇಲೆ ವಾಹನ ಓಡಾಡಕ್ಕಾಗ್ತಾ ಇಲ್ಲ. ಕಾರಣ ರಸ್ತೆಗಳು ಕೆರೆಯಂತಾಗಿ ಮಾರ್ಪಾಡಾಗ್ಬಿಟ್ಟಿದೆ. ನದಿ ತಟದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಲೂ ಕೂಡ ಮಳೆ ಮುಂದುವರಿತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ ಆ ಭಾಗದ ಜನರಿಗೆ. ರಸ್ತೆಗಳು ಜಲಾವೃತ, ಸೇತುವೆಗಳು ಮುಳುಗಡೆ, ಮನೆಗಳಿಗೆ ಭಾರಿ ಪ್ರಮಾಣದ ನೀರು ನುಗ್ಗಿದೆ. ಜಮೀನುಗಳೆಲ್ಲ ಕೆರೆಗಳಾಗಿ ಮಾರ್ಪಾಡಾಗಿದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಪ್ರವಾಹ ಬಂದ ತಕ್ಷಣ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗೋದು ಕೂಡ ಪರದಾಟ ನಡೆಸ್ತಾ ಇರುವಂತಹ ದೃಶ್ಯ. ನೋಡಿ ಯಾವ ತರ ಆಗಿದೆ. ಬಾಗಲಕೋಟೆಯಲ್ಲಿ ಈ ತರ ಮಳೆ ಆಗತ್ತಾ? ಈ ತರ ಸ್ವಲ್ಪ ಕಡಿಮೆ. ದೋಣಿ ಗಿಡ ಎಲ್ಲ ನೋಡಿ ಇರೋದಿಲ್ಲ ನೀವು? ಇಷ್ಟು ಪ್ರವಾಹ ಬರೋದಿಲ್ಲ. ಬಟ್ ಗದಗ ಭಾಗದಲ್ಲಿ ಬರುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕೃಷ್ಣ ಅದಾದ್ರೆ ಬರುತ್ತಲ್ವಾ? ಸೊ ಈ ತರ ಮಳೆ ನೋಡಿ. ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದೇ ಬಹಳ ಮುಖ್ಯವಾಗಿ ಇರುವಂಥದ್ದು. ಅಲ್ಲಿ ಮಳೆ ಬಂದುಬಿಟ್ರೆ ಏನಾದರೂ ನಿಮಗೆ ನಂದನವನ ಆಗೋಗ್ಬಿಡುತ್ತೆ. ಇಲ್ಲಿ ಮಳೆ ಜಾಸ್ತಿ ಆಗಿಬಿಡ್ತದೆ. ಆಮೇಲೆ ನಿಮಗೆ ಮಳೆ ಬಂದರೆ ಇನ್ನೊಂದೇನಾಗಿರುತ್ತೆ ಗೊತ್ತಾ, ಇಡೀ ರೋಡು ಮತ್ತೊಂದೆಲ್ಲ ಭಾಳ ಕ್ಲೀನ್ ಆಗಿರುತ್ತೆ. ಆ ಧೂಳೆಲ್ಲ ಇದೆಯಲ್ಲ ಒಂದೇ ಸಲಕ್ಕೆ ಇಳಿದು ಬಿಡುತ್ತದೆ. ನಾವು ಆ ಬಿಜಾಪುರ ಭಾಗದಲ್ಲಿ ನೋಡುವಾಗ ಒಳ್ಳೆ ಮಳೆ ಬಂದರೆ, ಅಂದರೆ ನೀವು ಪಾನ್ ಪರಾಗಮ ಏನೇ ಮಾಡಿರಿ ಎಲ್ಲ ಕ್ಲೀನ್ ಮಾಡಿ ನದಿಗೋ ಸಮುದ್ರಕ್ಕೋ ಹೋಗಿರುತ್ತೆ. ನೋಡಿ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ನೋಡಿ. ನಮ್ಮ ಕಲೀಗ್ ರಂಜಿತ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಮಂಗಳೂರಿಂದ ಕೂಡ ಇದ್ದಾರೆ, ಉಡುಪಿಯಿಂದ. ಎಸ್ ರಂಜಿತ್, ಏನು ಕಂಡು ಬರ್ತಾ ಇದೆ ಅಲ್ಲಿ? ಕಾಮನ್ ಇದೆಲ್ಲ, ಮಳೆ ಬರುವಂಥದ್ದು, ಆಮೇಲೆ ನೆರೆ ಬರುವಂಥದ್ದು, ಮನೆ ಬೀಳುವಂಥದ್ದು, ಇದೆಲ್ಲ ಕಾಮನ್. ಆದರೂ ಕೂಡ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ಮೀನುಗಾರರಿಗೆಲ್ಲ ಆದೇಶ ಕೊಡಲಾಗಿದೆಯಾ, ಇಳಿಬೇಡಿ ಸಮುದ್ರಕ್ಕೆ ಮತ್ತೊಂದು ಮಗದೊಂದು? ಖಂಡಿತವಾಗ್ಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ನಾನಿರುವಂತ ಜಾಗ ಇದು ಕುದ್ರು ಪ್ರದೇಶ. ಸೌಪರ್ಣಿಕಾ ನದಿ ನನ್ನ ಬಲಭಾಗದಲ್ಲಿ ಹರಿತಾ ಇದೆಯಲ್ಲ ಸೌಪರ್ಣಿಕಾ ನದಿ. ಈ ಸುತ್ತೂರಿನ ಸುಮಾರು 5-10 ಗ್ರಾಮಗಳಿಗೆ ಪ್ರವಾಹವನ್ನ ಉಂಟು ಮಾಡುವಂತ ಸೌಪರ್ಣಿಕಾ ನದಿ ಇದೆ. ನದಿಯ ಆ ಭಾಗದ ಸುಮಾರು ಭಾಗಗಳು ಮನೆಗಳೇನಿದಾವಲ್ಲ, ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಬರೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಅಲ್ಲಿ ದೋಣಿ ಕಾಣಿಸ್ತಾ ಇದೆಯಲ್ಲ ಜಯಪ್ರಕಾಶ್ ಶೆಟ್ರೆ, ಮನೆಗೊಂದು ದೋಣಿ ಇಟ್ಟಿದ್ದಾರೆ. ರೆಗ್ಯುಲರ್ ಆಗಿ ಆ ಜನ ಈ ಕಡೆಗೆ ಬರ್ಬೇಕಂತ ಹೇಳಿದ್ರೆ, ಆ ಭಾಗದ ಜನ ಬರ್ಬೇಕಂತ ಹೇಳಿದ್ರೆ ದೋಣಿಯೇ ಅವರಿಗೆ ಆಶ್ರಯ. ಆದ್ರೆ ನಿನ್ನೆ ಮೊನ್ನೆ ಸುರಿದಂತ ಮಳೆ ಇವರ ಜನಜೀವನ ಅಥವಾ ಜೀವನವನ್ನ ಎಷ್ಟು ದಾರುಣ್ಯ ಪರಿಸ್ಥಿತಿಗೆ ತಂದಿದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ. ಚಿಕ್ಕ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಕೊಟ್ಟಿಲ್ಲ ಅಂದ್ರೂ ಕೂಡ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರಿಗೆ. ಇಲ್ಲಿನ ಜನ ಕಣ್ಣೀರಲ್ಲಿ ಕೈ ತೊಳಿತಾರೆ ಮಳೆ ಬಂದಾಗ. ಅದರಲ್ಲೂ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆದಾಗ ಇಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ನೀರಿಳಿದಿದೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಅಮ್ಮ, ನೀವು ಪಟ್ಟಂತ ಪಾಠೇನು ನಿನ್ನೆಯಿಂದ ಭಾರಿ ಕಷ್ಟ ಇತ್ತು. ನಾವು ಒಳಗಡೆ ಕೂತ್ಕೊಂಡಿದ್ದೇವೆ, ಹೊರಗಡೆ ಬರಲೇ ಇಲ್ಲ. ನಮಗೆ ಭಾರಿ ಇಲ್ಲಿ ಎರಡು ಬದಿ ನೀರು ಹರಿದು ಇಲ್ಲಿ ಹರಿವತ್ತಿಗೆ ಭಾರಿ ತೊಂದರೆ ಆಗ್ತದೆ ನಮ್ಗೆ ಒಳಗಡೆ ಇರೋಕ್ಕೆ. ಒಂದು ಅಂಗಡಿಗೆ ಹೋಗಿ ಒಂದು ಸಾಮಾನು ತರೋಕೆ ಆಗುದಿಲ್ಲ, ದೋಣಿನೇ ಬೇಕಾಗ್ತದೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಕೂರ್ಬೇಕು, ಯಾರಾದ್ರೂ ಬಂದು ನಮ್ಮನ್ನು ಕಾಪಾಡ್ತಾರ ಅಥವಾ ಕರ್ಕೊಂಡು ಹೋಗ್ತಾರ ಅಂತೇಳಿ ನಿನ್ನೆ ಕಾದಿದ್ರಿ ನೀವು. ಆ ಪರಿಸ್ಥಿತಿ ಹೇಳಿ ಅಮ್ಮ. ಅದೇ ನಮ್ಗೆ ಭಾರಿ ಕಷ್ಟ ಅಂದ್ರೆ ಏನೂ ಇಲ್ಲ, ಅಲ್ಲಿ ಒಳಗಡೆ ಕೂತ್ಕೊಂಡು ಇರ್ಬೇಕಾಗ್ತದೆ. ಅದೇ ಮಕ್ಕಳು ಅದೇ ಎಲ್ಲ ಒಳಗೆ ನಾವು ಒಟ್ಟಿಗೆ ಇರ್ಬೇಕಾಗ್ತದೆ. ನಮಗೆ ಒಳಗೆ ನೀರು ತುಂಬುತ್ತಂತೆ ಜಯಪ್ರಕಾಶ್ ಶೆಟ್ರೆ. ಅವಾಗ ಮಾಳಿಗೆಯನ್ನು ಹತ್ಕೊಂಡು ಕೂರ್ತಾರಂತೆ. ಪಾಪ ಅಜ್ಜಿ ಇದ್ದಾರೆ, ಅವ್ರು ಬಹಳ ನೋನಲ್ಲಿ ಹೇಳ್ತಾರೆ. ಏನ್ ಮಾಡ್ಬೇಕಾಗಾದ್ರೆ ಮಳೆ ಅಥವಾ ಇಲ್ಲಿನ ಜನಪ್ರತಿನಿಧಿಗಳೇ ನೆನಪಾಗ್ತಾರೆ. ಈ ಬದಿಗಳಿಗೆ ಏನೋ 5 ಕೋಟಿ ರೂಪಾಯಿ ಕಾರ್ಯ ಮಾಡಿದ ಅಧಿಕಾರಿ ಅಂತೇಳಿ, ಆದ್ರೆ ಅದೆಲ್ಲ ಹಳ್ಳ ಹಿಡಿದಿದೆ ಅಂತ. ಅಮ್ಮ ಹೇಳಿ, ತಾವೇನ್ ಮಾಡ್ತೀರಿ ಮಳೆ ಬಂದಾಗ? ಇಲ್ಲಿ ಓಡಾಡೋದು ಹೆಂಗೆ? ರಂಜಿತ್, ಸ್ವಲ್ಪ ವಾಯ್ಸ್ ಕಟ್ ಆಗ್ತಾ ಇದೆ. ದಿನೇಶ್ ಅವರು ರೆಡಿ ಇದ್ದಾರೆ ಮಂಗಳೂರಿಂದ. ದಿನೇಶ್, ಹೇಗಿದೆ ಮಂಗಳೂರು? ದಿನೇಶ್, ಧ್ವನಿ ಕೇಳ್ತಾ ಇದೆಯಾ? ಕಡಿಮೆ ಇದೆ. ನಿನ್ನೆ ಏನು ಮಧ್ಯಾಹ್ನದಿಂದಲೂ ಕೂಡ ಮಳೆಯ ಪ್ರಮಾಣ ಕಡಿಮೆ ಇದೆ. ಆದ್ರೆ ಮಳೆಯ ಅವಾಂತರ ಮಾತ್ರ ನಿಲ್ಲಿಲ್ಲ, ಒಂದೊಂದಾಗಿ ಗೋಚರ ಬರ್ತಾ ಇದೆ. ನಾನೀಗ ಮಂಗಳೂರಿನ ಅಡ್ಯಾರ್ ದೋಟ ಅನ್ನುವಂಥ ಪ್ರದೇಶದಲ್ಲಿದ್ದೇನೆ. ಈ ಒಂದು ಮನೆಯನ್ನು ನೋಡ್ಬೋದು. ಇದು ವಿಕ್ರಮ್ ಶೆಟ್ಟಿ ಅನ್ನುವರಿಗೆ ಸೇರಿದಂತಹ ಮನೆ. ಇದು ಪ್ರತಿ ವರ್ಷ ಕೂಡ ಇದೇ ರೀತಿಯಂತ ಸಮಸ್ಯೆ ಆಗ್ತಾ ಇರುವಂಥದ್ದು. ಅಂದ್ರೆ ಇದಕ್ಕೆ ಒಂದು ರೀತಿಯಾದಂತಹ ಚರಂಡಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಸಮಸ್ಯೆ
ಹೀಗಾಗಿ ಆ ಕೆಳಭಾಗದ ನಿವಾಸಿ ಏನಿದ್ದಾರೆ ವಿಕ್ರಮ್ ಶೆಟ್ಟಿ ಏನಿದ್ದಾರೆ ಅವರು ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದು ಬಾಡಿಗೆ ಮನೆಗೆ ಹೋಗುದು, ಇಲ್ಲದ್ರೆ ಸಂಬಂಧಿಕರ ಮನೆಗೆ ಹೋಗುದು, ಯಾವುದಾದ್ರೂ ಒಂದು ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ತಾನೆ ಇದ್ದಾರೆ. ಮತ್ತೆ ಮೇಲ್ಭಾಗದವರು ಏನಿದ್ದಾರೆ ಅವರು ಈ ರೀತಿಯಾಗಿ ಅಂದರೆ ಕಂಪೌಂಡ್ ಹಾರಿ ಮೇಲ್ಭಾಗಕ್ಕೆ ಅಂದರೆ ಬಾಡಿಗೆ ಮನೆಯವರು ಏನಿದ್ದಾರೆ ಕಂಪೌಂಡ್ ಹಾರಿ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಸ್ಥಳೀಯ ಗ್ರಾಮ ಪಂಚಾಯತ್ ಏನಿದೆ, ಅಡ್ಯಾರ್ ಗ್ರಾಮ ಪಂಚಾಯತ್ ಏನಿದೆ, ನೀರಿಗೆ ಇಳಿಬೇಡಿ, ಯಾವುದೇ ರೀತಿಯಾದಂಥ ಅವಘಡ ಸಂಭವಿಸಬಹುದು ಅನ್ನೋಂಥ ಎಚ್ಚರಿಕೆ ಬೋರ್ಡ್ ಹಾಕಿದೆ ಹೊರತು ಇದಕ್ಕೆ ಯಾವುದೇ ರೀತಿಯಂಥ ಸೊಲ್ಯೂಷನ್ ಮಾಡ್ತಾ ಇಲ್ಲ. ಬಹಳಷ್ಟು ದೊಡ್ಡ ಸಮಸ್ಯೆಯನ್ನು ಈ ಒಂದು ಭಾಗದ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಮನೆಯಲ್ಲಿ ಅಂದರೆ ಮಳೆಗಾಲದ ವೇಳೆ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಬಹಳಷ್ಟು ಕಷ್ಟ. ಅಂದರೆ ಇದೇ ರೀತಿಯಾದಂಥ ನೀರು ಇರುವಂಥದ್ದು. ಅಂದರೆ ಮಳೆ ಹೋಗಿ ಕೆಲವು ಅಂದರೆ 3-4 ದಿನ ಆದರೂ ಕೂಡ ಇದೇ ರೀತಿಯಾಗಿ ಆ ನೀರು ನಿಲ್ತಾ ಇರುವಂಥದ್ದು. ಇದರಿಂದ ಒಂದಷ್ಟು ಸೊಳ್ಳೆ ಉತ್ಪತ್ತಿ, ಒಂದಷ್ಟು ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಮಳೆ ಇದ್ದಂಥ ಸಂದರ್ಭದಲ್ಲಿ ಈ ರಸ್ತೆ, ನೀವೇನು ರಸ್ತೆಯನ್ನು ನೋಡ್ತೀರಿ, ಇದು ಫುಲ್ ಇದರಲ್ಲಿ ಕೂಡ ನೀರು ನಿಂತು ಬಹಳಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಈ ಭಾಗದ ನಿವಾಸಿಗಳಿಗೆ ಆಗ್ತಾ ಇರುವಂಥದ್ದು. ಹೀಗಾಗಿ ಬಹಳ ಸಲ ಇದಕ್ಕೋಸ್ಕರವಾಗಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೆ ನಮಗೊಂದು ಚರಂಡಿ ವ್ಯವಸ್ಥೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಂಥ ಪರಿಹಾರ ಸಿಗ್ತಾ ಇಲ್ಲ. ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಸಮಸ್ಯೆ ಆಗ್ತದೆ ನೀರು ನಿಂತು ಅಂತ? ಸಮಸ್ಯೆ ಏನಿಲ್ಲ, ಜನಗಳು ಓಡಾಡುವ ರೀತಿಯಲ್ಲಿಲ್ಲ. ಏನಾದ್ರು ಅಷ್ಟು ಮೊಣಕಾಲಷ್ಟು ನೀರು, ಅದು ಒಳ್ಳೆ ನೀರಾದರೆ ಒಂದು ಮಳೆ ನೀರು ಅದರಲ್ಲಿ ನಡ್ಕೊಂಡು ಹೋಗ್ಬೋದು. ಇದು ಅವರು ಮನೆ ಮುಳುಗಿದಾದ್ರ ಮೇಲೆ ಟಾಯ್ಲೆಟ್ ನೀರೇ ಒಳಗಡೆ ಬರೋದು. ಈ ರೋಡಿಗೆ ಟಾಯ್ಲೆಟ್ ನೀರು ಮಂದೇ ಬರ್ತದೆ, ಮೊಣಕಾಲಷ್ಟು ನೀರು. ಮತ್ತು ಎರಡನೇದು ಒಂದು ಟ್ರಾನ್ಸ್ಪೋರ್ಟ್ ಪೆಟ್ಟಿಗೆಯಲ್ಲಿ ಇಲ್ಲಿದೆ, ಟ್ರಾನ್ಸ್ಪೋರ್ಟ್ ಇದೆ. ಇದಕ್ಕೆ ಒಂದು ಸ್ವಲ್ಪ ನೀರು ತಾಗಿದ್ರೇನು ಇದು ಜನಗಳಿಗೆ ಕಟ್ಟಿಟ್ಟ ಬುತ್ತಿ, ಸಾಯುವಂಥ ಪರಿಸ್ಥಿತಿ. ಯಾಕೆ ಅಂತ ಹೇಳಿದರೆ ಈ ಜನಗಳು ಇದು ನೋಡಿದ ರೀತಿಯಲ್ಲಿದ್ದಾರೆ. ಜನಪ್ರತಿನಿಧಿಗಳಿಗೆ ಈಗ ಬಗ್ಗೆ ಮನವಿ ಕೊಡಲಿಲ್ಲ ಅಂದರೆ ಚರಂಡಿ ಬೇಕು ಅಂತ ಎಲ್ಲ ಇಲ್ಲಿ ಮಂಡಲ ಪಂಚಾಯತಿಗೆ ಕೊಟ್ಟಿದ್ದಾರೆ, ಮತ್ತು ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ. ಆದ್ರೂ ಜನಪ್ರತಿನಿಧಿಗಳು ಇಲ್ಲಿ ಬೊಂಡದ ನೀರು ಕುಡಿಲಿಕ್ಕೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋಗ್ತಾರೆ, ಅವರಿಗೆ ಇದು ಕಾಣೋದಿಲ್ವಾ? ಇಲ್ಲಿ ಬೊಂಡದ ನೀರು ಉಂಟು, ಭಾಳ ದೊಡ್ಡ ಕಂಪನಿ ಒಂದು ಉಂಟು, ಮತ್ತು ಒಂದು ಐಸ್ ಕ್ರೀಮ್ ಕಂಪನಿ ಉಂಟು. ಅದಕ್ಕೆ ಈ ಪ್ರತಿನಿಧಿಗಳು ಬಿಟ್ಟು ಎಲ್ಲ ಈ ಬೆಂಗಳೂರಿಂದ ಹಿಡಿದು ಮಂಗಳೂರಿನವರೆಗೆ ಎಲ್ಲ ಪ್ರತಿನಿಧಿಗಳು ಬರ್ತಾರೆ, ಎಲ್ಲ ಫ್ಯಾಮಿಲೀಸ್ ಬರ್ತಾರೆ. ಆದ್ರೂ ಇದನ್ನು ನೋಡಿ ಬಿಟ್ಟು ಕಣ್ಣು ಮುಚ್ಕೊಂಡು ಹೋಗ್ತಾರೆ. ನಮ್ಮ ಜೊತೆ ಒಬ್ಬರು ಬಾಡಿಗೆದಾರರಿದ್ದಾರೆ, ಅಂದರೆ ಮೇಲ್ಭಾಗದಲ್ಲಿ ವಾಸಿಸುವವರು. ಅಲ್ಲಿ ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತೀರಿ? ಹೋಗೋದು ಭಾಳ ಕಷ್ಟ ಅನ್ನಿಸುತ್ತೆ. ಹೌದು, ಹೋಗ್ಲಿಕ್ಕೆ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊಂಟ ತನಕ ನೀರಿದೆ ಅಂಗಳದಲ್ಲಿ, ಅಲ್ಲಿ ಕಾಂಪೌಂಡ್ ಹತ್ತಿ ಮೇಲೆ ಹೋಗಬೇಕು. ನಾನು 2014ರಿಂದ ಈ ಮನೆಯಲ್ಲಿದ್ದೇನೆ. ಇತ್ತೀಚೆಗೆ 4 ವರ್ಷದಿಂದ ಈ ಪ್ರಾಬ್ಲಮ್ ಶುರುವಾಗಿದೆ. ಈ ನೀರು ಮತ್ತು ಹಿಂದಿನ ಮನೆಯ ನೀರು ಇಲ್ಲಿ ರೋಡಲ್ಲಿ ಪೈಪ್ ಹಾಕಿ ಆಚೆ ಸೈಡ್ ಹೋಗ್ತಿತ್ತು. ಆ ಜಾಗಕ್ಕೆ ಈಗ ಮಣ್ಣು ಹಾಕಿದ್ದಾರೆ. ಹಾಗಾಗಿ ಇಲ್ಲಿನ ನೀರು ಹೊರಗೆ ಹೋಗೋದಿಲ್ಲ, ಇಲ್ಲಿನ ನೀರು ಇಲ್ಲೇ ಇದು ಫುಲ್ ಆದಮೇಲೆ ರೋಡಿಗೆ ಬರುತ್ತೆ. ನಿಮಗೂ ಕೂಡ ಸಮಸ್ಯೆ ಆಗ್ಬೋದು, ಅಂದರೆ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಈ ಮಾರ್ಗದಲ್ಲಿ ಯಾವ ರೀತಿ ಆಗ್ತದೆ? ಸಣ್ಣ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ. ನಮ್ಮ ಈಚೆ ಮನೆ ಉಂಟು, ಎಲ್ಲ ಮಕ್ಕಳು ಹೋಗುವಾಗ ಅವರಿಗೆ ತೊಂದರೆ ಆಗ್ತದೆ, ಅಂದರೆ ನಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಎಂತ ಹೋದ್ರೆ ಇನ್ನು ನಾವು ಎಂತ ಮಾಡಲಿಕ್ಕೆ ಆಗೋದು, ನಾವು ಇನ್ನು ಧರಣಿಯೇ ಕೂತ್ಕೊಳ್ಳೋದು. ಮತ್ತೆ ರೀತಿ ನೀರು ನಿಂತರೆ ಭಾಳಷ್ಟು ಸೊಳ್ಳೆ ಉತ್ಪತ್ತಿ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಉಂಟು. ಮತ್ತು ಅಲ್ಲಿ ದನಿ ಇಲ್ಲಿ ಕೆಳಗೆ ಓನರ್ ಇದ್ದಾರೆ, ಅವರಿಗೆ ಅಷ್ಟು ಹುಷಾರಿಲ್ಲ. ನಾನು ಮೊನ್ನೆ ಹೇಳಿದೆ, ನೀವು ಕಾಲು ನೋವು ಇಲ್ಲಿ ಕೂತ್ಕೊಳ್ಬೇಡಿ, ಇಲ್ಲಿ ಕೂತ್ರೆ ಡೇಂಜರ್ ಅಂತ ಹೇಳಿ. ಅದಕ್ಕೆ ಅವರು ಎದ್ದು ಹೋಗಿದ್ದಾರೆ. ಅವರು ಹೋಗಿ ಬಾಡಿಗೆ ಮನೆಯಲ್ಲಿ ಹೋಗಿ ಕೂತಿದ್ದಾರೆ. ಇದೇ ನೀರಲ್ಲಿ ಅಂದರೆ